ಹಾಯ್ ಎವ್ರಿವನ್. ಈಗ ನಾವು ಎಡಿಷನ್ ಆಫ್ ಫ್ರ್ಯಾಕ್ಷನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಭಿನ್ನ ರಾಶಿಗಳ ಸಂಕಲನ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು 1/4 + 5/12 ಇಸ್ ಈಕ್ವಲ್ ಟು ವಾಟ್. 1/4 5/12 ಸೇರಿಸಿದ್ರೆ ಎಷ್ಟಾಗುತ್ತೆ? ಸೊ ಇಲ್ಲಿ ಎರಡು ಮೆಥಡ್ಸ್ ಇದಾವೆ. ಒಂದು LCM ಮೆಥಡು, ಇನ್ನೊಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡು. ಸೊ ಇಲ್ಲಿ ಫಸ್ಟ್ LCM ಮೆಥಡ್ ನೋಡೋಣ. ಕೆಳಗಡೆ ಮೇಲಿನದಕ್ಕೆ ನ್ಯೂಮರೇಟರ್ ಅಂತಾರೆ, ಕೆಳಗಿನದಕ್ಕೆ ಡಿನಾಮಿನೇಟರ್ ಅಂತಾರೆ, ಅಥವಾ ಅಂಶ ಮತ್ತು ಛೇದಗಳು ಅಂತ ಕರೀತಾರೆ. ಸೊ ಇಲ್ಲಿ ಫಸ್ಟ್ ನಾವು ಛೇದಗಳದ್ದು ಅಂದರೆ ಡಿನಾಮಿನೇಟರ್ಸ್ 4 and 12 ಏನಿದಾವಲ್ಲ ಅವುಗಳದ್ದು LCM ಕಂಡುಹಿಡಬೇಕು. ಸೊ 4 and 12 LCM ಏನಾಗುತ್ತೆ? 12 ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ? 4 × 3 = 12 ಆಗುತ್ತೆ. ಸೊ ಇಲ್ಲಿ 1 × 3 ಬರೀಬೇಕು, ಪ್ಲಸ್ 5 × 12 = 12. ಸೊ ಇಲ್ಲಿ 5 × 1 ಆಗುತ್ತೆ, /12. ಇದೇನಾಯಿತು? 1 × 3 3 ಆಯಿತು, 5 × 1 5. ಸೊ /12 8/12 ಆಯಿತು. ಸೊ ಇಲ್ಲಿ 4 2 4 3 2/3 ಆನ್ಸರ್. ಸೊ 1/4 + 5/12 ಎಷ್ಟಾಯಿತು? 2/3 ಆಯಿತು. ಅದೇ ರೀತಿಯಾಗಿ ಇನ್ನೊಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂದ್ರೆ ಇಲ್ಲಿ 1 × 12 ಪ್ಲಸ್ 5 × 4 ಮಾಡಬೇಕು. 1 × 12 ಪ್ಲಸ್ 5 × 4 ಮಾಡಿ /4 × 12 ಮಾಡಬೇಕು. 4 × 12 ಮಾಡಬೇಕು. ಸೊ ಇದೇನಾಗುತ್ತೆ? 11 × 12 ಪ್ಲಸ್ 5 × 4 = 20 ಆಯಿತು, /48 ಆಯಿತು. ಸೊ ಇದು 32 / 48. ಸೊ ಇಲ್ಲಿ 16 2 32, 16 3 48. ಸೊ 2/3 ಆನ್ಸರ್ ಬಂತು. ಸೊ LCM ಮೆಥಡ್ ಮಾಡಿದಾಗೂ ಕೂಡ 2/3 ಬಂದಿದೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಮಾಡಿದಾಗೂ ಕೂಡ 2/3 ಬಂದಿದೆ. ಸೊ ಯಾವ್ದು ನಮ್ಗೆ ಈಸಿ ಅನಿಸುತ್ತೋ ಆ ಮೆಥಡಿಂದ ನಾವು ಈಸಿಯಾಗಿ ಎಡಿಷನನ್ನು ಮಾಡ್ಬೋದು. ಸೊ ಸೆಕೆಂಡ್ ಇಲ್ಲಿ 2/3 + 1/9 ಎಷ್ಟಾಗುತ್ತೆ? ಸೊ ಇಲ್ಲಿ LCM ಆಫ್ 3 and 9 ಏನು ಬಂತು? 9 ಬಂತು. ಸೊ ಇಲ್ಲಿ 3 ಕೆಳಗಡೆ ಇದೆಯಲ್ಲ, ಸೊ 3 ಎಷ್ಟೇ 9, 3 3 9. ಸೊ ಇಲ್ಲಿ 2 × 3 ಬರೀಬೇಕು, ಪ್ಲಸ್ 9 ಎಷ್ಟೇ 1, 9 ಎಷ್ಟೇ 9, 9 1 9. ಸೊ ಇಲ್ಲಿ 1 × 1 ಆಯಿತು. ಸೊ 2 3 6 ಪ್ಲಸ್ 1 /9 ಆಯಿತು, 7/9 ಇದರ ಆನ್ಸರ್. ಸೊ ಅದೇ ರೀತಿಯಾಗಿ ಇನ್ನೊಂದು ಮೆಥಡಿಂದ ಮಾಡೋದಾದರೆ ಇಲ್ಲಿ 2 × 9 ಮಾಡಬೇಕು, ಪ್ಲಸ್ 3 × 1 /3 × 9. ಇದೇನಾಗುತ್ತೆ? 9 18 ಪ್ಲಸ್ 3 /27 ಆಯಿತು. ಅಂದ್ರೆ 21 /27 ಅಂದ್ರೆ 3 21, 3 9 27. ಸೊ ಇಲ್ಲಿ 7/9 ಬಂತು. ಇಲ್ಲೂ ಕೂಡ 7/9 ಇದೆ, ಇಲ್ಲೂ ಕೂಡ 7/9 ಇದೆ. ಸೊ ಯಾವ ಮೆಥಡ್ ಆದರೂ ಕೂಡ ಅನುಸರಿಸಿ ನಾವು ಮಾಡ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ 8 / 21 ಪ್ಲಸ್ 2 /7. ಫಸ್ಟ್ ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಿಂದನೇ ಮಾಡೋಣ. 8 × 7 ಪ್ಲಸ್ 2 × 21 /21 × 7. 8 7 56 ಆಯಿತು, ಪ್ಲಸ್ 21 7 42 /21 7 147. ಸೊ 21 × 7 ಮಾಡಬಾರ್ದು, ಅದನ್ನು ಹಾಗೆ ಇಟ್ಕೊಳ್ಳೋಣ. ಸೊ ಇಲ್ಲಿ ಪ್ಲಸ್ ಇದ್ದದನ್ನು ಮಾತ್ರ ನಾವು ಕೂಡಿಸ್ಬೇಕಾಗುತ್ತೆ, ಇದನ್ನ ಡೈರೆಕ್ಟ್ ಹಾಗೆ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಸೊ 56 + 42 ಅಂದರೆ 98 ಆಯಿತು, /21 × 7. ಸೊ ಇಲ್ಲಿ 7 1 7 14 14 98 ಆಗುತ್ತೆ. ಸೊ 14 / 21 ಆನ್ಸರ್ ಇದ್ರದ್ದು. ಅದೇ ರೀತಿಗೆ 4ನೇದು ನೋಡ್ಬೇಕು. ಇಲ್ಲಿ 2/3 ಪ್ಲಸ್ 2/15. ಇಲ್ಲಿ 2 × 15 ಪ್ಲಸ್ 2 × 3 /3 × 15 ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕೆಳಗಡೆ ಅದು ಏನು ಡಿನಾಮಿನೇಟರ್ ಇರುತ್ತಲ್ಲ ಅವೆರಡನ್ನು ನಾವು ಇಂಟು ಮಾಡಿ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ 15 30 ಪ್ಲಸ್ 2 3 6 /3 × 15 ಆಯಿತು. ಸೊ ಇಲ್ಲಿ 30 + 6 36 /3 × 15 ಆಯಿತು. 3 1 3 12 ಅಂದರೆ 12 3 36. ಸೊ ನೆಕ್ಸ್ಟ್ 3 4 12, 3 5 15. ಸೊ 4/5 ಉಳಿತು ಆನ್ಸರ್. ಸೊ 2/3 ಪ್ಲಸ್ 2/15 ಅಂದರೆ ಎಷ್ಟು? 4/5. ಅದೇ ರೀತಿಯಾಗಿ 5ನೇ ಎಕ್ಸಾಂಪಲ್ ಕೂಡ ನೋಡ್ಬೋದು. 2/5 ಪ್ಲಸ್ 7/20, 2 × 20 ಪ್ಲಸ್ 5 × 7 /5 × 20 ಆಗುತ್ತೆ. ಸೊ ಇದು 40 ಪ್ಲಸ್ 35 /5 × 20 75 /5 × 20 ಆಯಿತು. ಸೊ 5 1 5 15 ಅಂದರೆ 15 75 ಆಗುತ್ತೆ. ಸೊ ಇಲ್ಲಿ 5 3 5 4. ಸೊ ಆನ್ಸರ್ ಏನು ಬಂತು? 3/4. ಸೊ 2 / 5 ಪ್ಲಸ್ 7/20 ಏನಾಗುತ್ತೆ? 3/4 ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಯಾವುದೇ ಒಂದು ಫ್ರ್ಯಾಕ್ಷನ್ಸ್ ಕೊಟ್ಟರೆ ನಾವು ಈಸಿಯಾಗಿ ಎಡಿಷನ್ನ ಮಾಡ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.